ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಅವರ ಮೇಲಿದೆ ಗಡಿ ದುರ್ಗಾದೇವಿ ಕೃಪೆ. ಗಡಿ ದುರ್ಗಾದೇವಿಯ ಆಶೀರ್ವಾದದಿಂದ ಡಿಕೆಶಿಗೆ ಸಿಎಂ ಯೋಗ ಸಿಕ್ಕಿದೆ. ಗಡಿ ದುರ್ಗಾದೇವಿಯ ದೈವ ಭಕ್ತರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಗಡಿ ದುರ್ಗಾದೇವಿಯ ದೈವ ಭಕ್ತರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಯಾದಗಿರಿ ವಡಕೇರಾ ತಾಲೂಕು ಗೋನಾಳದಲ್ಲಿರುವ ಗಡಿ ದುರ್ಗಾದೇವಿ ದೇವಸ್ಥಾನ 2020ರಲ್ಲಿ ಗಡಿ ದುರ್ಗಾದೇವಿ ದರ್ಶನವನ್ನ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ರು. ಇನ್ನು ಸಿಎಂ ಸ್ಥಾನಕ್ಕಾಗಿ ಆ ದೇವಿಯ ಮೊರೆ ಹೋಗಿದ್ರು ಡಿಕೆ ಶಿವಕುಮಾರ್. ಸಿಎಂ ಆಗುವ ಬಗ್ಗೆ ಚೀಟಿ ಬರೆದು ದೇವಿ ಪಾದಕ್ಕೆ ಡಿಕೆ ಶಿವಕುಮಾರ್ ಅವರು ಅರ್ಪಿಸಿದ್ರು. ಅನೇಕ ಸಂಕಷ್ಟ ಸಂದರ್ಭದಲ್ಲಿ ದೇವಿಯ ಮೊರೆ ಹೋಗ್ತಾ ಇದ್ರು ಡಿಕೆ ಶಿವಕುಮಾರ್. ಇನ್ನು ಅರ್ಚಕ ಮಹದೇವಪ್ಪ ಪೂಜಾರಿಯನ್ನ ಬೆಂಗಳೂರಿಗೆ ಕರೆಸಿ ಪೂಜೆಯನ್ನ ಕೂಡ ಮಾಡಿಸಿದ್ರು. ದೇವಿಯ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಪೂಜಾರಿ. ಈಗ ಅದು ನಿಜವಾಗಿದೆ. ಮಹದೇವಪ್ಪ ಪೂಜಾರಿ ನುಡಿದ ಭವಿಷ್ಯ ನಿಜವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಹದೇವಪ್ಪ ಅರ್ಚಕರು ಹೇಳಿದ್ರು. ಅವರಿಗೆ ಸಿಎಂ ಆಗುವ ಯೋಗ ಕೂಡಿ ಬಂದಿದೆ. ಆದರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗಡೆ ದುರ್ಗಾದೇವಿಯ ಆರಾಧಕರು ಆಗಿದ್ದರು. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸಂಕಷ್ಟ ಬಂದ ಸಂದರ್ಭದಲ್ಲಿ ಕೂಡ ಗಡೆ ದುರ್ಗಾದೇವಿಯ ಮೊರೆ ಹೋಗಿದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಂತ ಈ ಹಿಂದೆ ತಾವು ಭವಿಷ್ಯ ನೋಡಿದ್ರೆ ಅದು ಈಗ ಈಡೇರ್ತಾ ಇದೆ. ಏನು ಹೇಳ್ತಿರ್ತಾರೆ? ಎಲೆಕ್ಷನ್ಗೆ ಮೊದಲೇ ಹೇಳಿದ್ದು ನಾವು. ಇನ್ನು ಎಲೆಕ್ಷನ್ ಒಂದು ತಿಂಗಳು ಇತ್ತು, ಅವಾಗ ಹೇಳಿದ್ಲ ಅಮ್ಮ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ, ಅದರಲ್ಲಿ ಇಬ್ಬರು ಸಿ ಎಮ್ಗಳು ಅಂತ. ಸಿ ಎಮ್ 2-6 ಹಿಡ್ಕೊಂಡು ಅಮ್ಮ ಯಾರಿಗೆ ಹಾಕ್ಬೇಕಂದ್ರೆ ನಾನು ನಮ್ಮಲ್ಲಿಗೆ ಬಂದನ ಡಿ ಕೆ ಶಿವಕುಮಾರ್ ಇತ್ತಿಗೆ ಹಾಕ್ಬೇಕಂತ. ಆದ್ರೆ 2 ಅಂತ ಹೇಳಿಬಿಟ್ರೆ ಮತ್ತು ಆತಗ ಸಿದ್ದರಾಮಯ್ಯಗೆ ಹಾಕಿದ್ರು. ಆಮೇಲೆ ಇತ್ತಗ ಡಿ ಕೆ ಶಿವಕುಮಾರ್ ಆಗಲೇಬೇಕಂತ ಈಗ ಹೂವಿನಾರ ರೆಡಿ ಮಾಡಿ ಹೇಳಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂಕಷ್ಟ ಸಂದರ್ಭದಲ್ಲಿ ಇಡಿ ಕೇಸ್ ಆಗಿರ್ಬೋದು, ಹಲವಾರು ಕೇಸ್ಗಳ ಸಂದರ್ಭದಲ್ಲಿ ನೀವು ಅವ್ರ ಮನೆಗೆ ಹೋಗಿ ಕೂಡ ಪೂಜೆ ಮಾಡಿದ್ರಿ. ಇಲ್ಲಿ ಗಡೆ ದುರ್ಗಾದೇವಿ ಕೂಡ ಪೂಜೆ ಮಾಡಿದಿರಿ. ಸಂಕಷ್ಟ ಬಂದಾಗ ಸಂಕಷ್ಟ ಸಂದರ್ಭದಾಗ ಯಾವೆಲ್ಲ ಅವಾಗ ಪೂಜೆ ಮಾಡಿದ್ರು ಅವ್ರ ಮನೆಯಲ್ಲಿ? ಮನೆಗೆ ಕರೆಸಿದ್ರು ಅವರು ಡಿ ಕೆ ಶಿವಕುಮಾರ್. ಅವಾಗ ಕರೆಸಿದಾಗ ಪೂಜೆ ಗೀಜೆ ಮಾಡಿ ಮತ್ತೆ ಇಲ್ಲಿ ಊರಿಗೆ ಬರ್ಬೇಕು. ಊರಿಗೆ ಬಂದ್ರೆ ಎಲ್ಲ ಆರಾಮಾಗ್ತದ ಅಂದ್ರೆ ಡಿ ಕೆ ಶಿವಕುಮಾರ್ ಸಂಕಷ್ಟ ಬಂದಾಗ ಅವಾಗ ದೇವರು ಪೂಜೆ ಮಾಡಿದ್ಮೇಲೆ ಅವ್ರಿಗೆಲ್ಲ ಒಳಿತಾಗ್ಯದ. ಒಳ್ಳೇದಾಯ್ತು. ಅವ್ರು ಪೂಜೆ ಮಾಡಿದ್ಮೇಲೆ ಒಳ್ಳೇದಾಯಿತು. ಒಳ್ಳೇದಾದ್ಮೇಲೆ ಮತ್ತೆ ನಾನು ಜೈಲಿಗೆ ಹೋಗಿ ಬಂದಮೇಲೆ ಹೋದೆ ಮನೆಗೆ ಹೋದ್ಮೇಲೆ ನಿನಗೊಂದು ದೊಡ್ಡ ಗಿಫ್ಟ್ ಕೊಡೋಕೆ ಬಂದೀನಿ ಅಂತಂದು. ಏನಪ್ಪ ನೀನು ಜೈಲಿಗೆ ಹೋದ್ಮೇಲೆ ಯಾರು ಕೊಡ್ತಾರೆ ನೀನು ಗಿಫ್ಟು? ನಾನು ಕೊಡೋಕೆ ಬಂದೀನಿ ಅಂದು. ಅದೇನಪ್ಪ ಅಂದ್ರೆ ನಮ್ಮ ಊರಿಗೆ ಬಂದ್ರೆ ಕೊಡ್ತೀನಿ, ಹೇಳ್ಕೊಂಡಿಲ್ಲ ಈಗ ಆಯ್ತು ಊರಿಗೆ ಬರ್ತಾನೆ ಅಂತ. ಊರಿಗೆ ಬಂದಮೇಲೆ ಆತ ಅಮ್ಮ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದು. ಮತ್ತು ಈಗ ಉಪಮುಖ್ಯಮಂತ್ರಿ ಆದ, ಈಗ ಮುಖ್ಯಮಂತ್ರಿನೂ ಆದ. ಡಿ ಕೆ ಶಿವಕುಮಾರ್ ಅವರು ನೀವು ಗಡೆ ದುರ್ಗಾದೇವಿಗೆ ಜಾತ್ರೆ ಬಂದಿದ್ರು, ಅವಾಗೆಲ್ಲ ಏನು ಪೂಜೆ ಮಾಡಿದ್ರು? ದೇವ್ರಿಗೇನೋ ಚೀಟಿ ಬರೆದಿದ್ರಲ್ಲ, ಏನಂತ ಬರೆದಿದ್ರು ಅಂತಾರೆ? ಆತನೇ ಎಲ್ಲ ಬರೆದಿಟ್ಟಿದ್ನಲ್ಲ, ನಾನು ಸಿ ಎಮ್ ಆಗ್ಬೇಕು ಮತ್ತು ಅಧ್ಯಕ್ಷ ಆಗ್ಬೇಕು, ಇವೆರಡು ನೆರವೇರಿಸ್ತಂತ ಹೇಳಿದ್ರು. ಆಗೋಯ್ತು. ಈಗ ಅಂದ್ರೆ ದೇವಿಯ ಆಶೀರ್ವಾದ ಫಲದಿಂದ ಸಿ ಎಮ್ ಆಗ್ತಾ ಇದ್ದಾರೆ. ಏನು ಹೇಳ್ತೀರಿ? ದೇವಿ ಆಶೀರ್ವಾದ ಆಗಿತ್ತು. ಇನ್ನು ಮೊದಲೇ ಭವಿಷ್ಯ 1 ವರ್ಷಕ್ಕೆ ಮೊದಲೇ 2 ವರ್ಷಕ್ಕೂ 1 ವರ್ಷಕ್ಕೂ ಮೊದಲೇ ಹೇಳ್ತು ಇದು ಹಿಂಗೆ ಅಂತೆಲ್ಲ ಹೇಳ್ತೀವಲ್ಲ. ಅಂದರೆ ದೇವಿಯ ಕೃಪಾಶೀರ್ವಾದ ಸದಾ ಡಿ ಕೆ ಶಿವಕುಮಾರ್ ಮೇಲೆ ಇದೆ. ಎನಿ ಟೈಮ್ ಆತನ ಮೇಲೆ ಆಶೀರ್ವಾದ ಇದೆ. ಇದು ಗಡೆ ದುರ್ಗಾ ದೇವಿಯ ದೇವಸ್ಥಾನದ ಅರ್ಚಕರಂತ ಮಹದೇವಪ್ಪ ಪೂಜಾರಿ ಅವರ ಅಭಿಪ್ರಾಯವಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸದಾ ಗಡೆ ದುರ್ಗಾದೇವಿಯ ಆಶೀರ್ವಾದ ಫಲ ಇದೆ. ಆ ಫಲಪ್ರಾಪ್ತಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಂ ಆಗ್ತಾ ಇದ್ದಾರೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.